ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗೋಡೆಯಲ್ಲಿದ್ದ ಫೋಟೋ ನೋಡಿ ನನಗೆ ನನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಅದು ಬರೀ ಫೋಟೋ ಆಗಿರಲಿಲ್ಲ, ಹಾರ ಹಾಕಿದ ಫೋಟೋ. ಅಂದರೆ ಫೋಟೋದಲ್ಲಿರುವವರು ಬದುಕಿಲ್ಲ, ಅದು ಭೂಮಿಯ ಫೋಟೋ. ಇದು ಹೇಗೆ ಸಾಧ್ಯ? ಭೂಮಿಯನ್ನು ನಮ್ಮ ಮದುವೆ ದಿನ ನಾನೇ ನೋಡಿದ್ದೆ ಅಲ್ವಾ? ಒಂದು ವೇಳೆ ಅವಳು ನಮ್ಮ ಮದುವೆ ನಂತರ ಭೂಲೋಕ ಬಿಟ್ಟು ಹೋಗಿದ್ರೆ ಅದರ ಬಗ್ಗೆ ಏನಾದರೂ ವಿಷಯ ನನಗೆ ತಿಳಿಯುತ್ತಿತ್ತಲ್ವಾ? ಇಲ್ಲ, ಇದು ಭೂಮಿಯಾಗಿರಲು ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ಒಬ್ಬರ ಹಾಗೆ 7 ಜನ ಇರ್ತಾರೆ ಎಂದು ಹೇಳ್ತಾರಲ್ವಾ? ಇದು ಭೂಮಿಯ ಥರ ಇರುವ ಬೇರೆ ಯಾರೂ ಆಗಿರಬೇಕು. ಖಂಡಿತ ಇದು ಭೂಮಿ ಅಲ್ಲ ಎಂದು ನನ್ನ ಮನಸ್ಸಿಗೆ ಹೇಳಿ ಸಮಾಧಾನ ಪಡ್ತಿದ್ದೆ. ತಕ್ಷಣ ಭುಜದ ಮೇಲೆ ಯಾರೋ ಕೈ ಇಟ್ಟಂತಾಗಿ ಒಮ್ಮೆ ಭಯವಾಯಿತು. ವೃದ್ಧಿ, ನಾನಮ್ಮ, ನೀನು ವಿದ್ಯಮ್ಮ, ಯಾಕೆ ಹೀಗೆ ಭಯಪಡ್ತಿದ್ಯಾ ಎಂದು ಕೇಳಿದರು. ಇದ್ಯಾರು ಎಂದು ಆ ಫೋಟೋ ತೋರಿಸುತ್ತಾ ಅವರಲ್ಲಿ ಕೇಳಿದೆ. ಅವರ ಮುಖಭಾವ ಬದಲಾಯಿತು. ಅವಳು ಅವನಿ, ನನ್ನ ಮಗಳು ಎಂದು ಸೆರಗಿನಂಚಿನಿಂದ ತಮ್ಮ ಕಣ್ಣೀರೊರೆಸಿಕೊಂಡರು. ನಾನವರಿಗೆ ಸಮಾಧಾನ ಮಾಡಲು ಯತ್ನಿಸಿದೆ. ನನ್ನನ್ನು ಕ್ಷಮಿಸಿಮ್ಮ, ನಿಮ್ಮ ಮನಸ್ಸು ನೋಯಿಸಿಬಿಟ್ಟೆ ಎಂದು ಅವರಲ್ಲಿ ಕ್ಷಮೆ ಕೇಳಿದೆ. ಅವರು ಮೌನವಾಗಿ ಬಿಕ್ಕುತ್ತಲೇ ಇದ್ದರು. ಹೀಗೆ ಇದ್ದರೆ ಅಳುತ್ತಾರೆ ಎಂದನಿಸಿ ವಿಷಯ ಬದಲಾಯಿಸಲು ಪ್ರಯತ್ನಪಟ್ಟೆ. ಅಪ್ಪ ಎಲ್ಲಿ ಕಾಣಿಸ್ತಾ ಇಲ್ಲ ಎಂದು ಕೇಳಿದೆ. ಅವರ ಆಫೀಸ್ನಿಂದ ಬರೋದು ತಡವಾಗ್ತದೆ ಅಂತ ಹೇಳಿದ್ದಾರೆ ಎಂದರು. ನಾನು ನಿಮ್ಮ ಮನೆ ನೋಡಿಲ್ಲ, ನನಗೆ ನಿಮ್ಮ ಮನೆ ತೋರಿಸಲ್ವಾ ಎಂದು ಕೇಳಿದಾಗ ಅದಕ್ಕೇನಂತೆ, ಬಾ ಎಂದು ನನಗೆ ಮನೆ ತೋರಿಸಲು ಕರೆದೊಯ್ದರು. ನೀನು ಮನೆಯೆಲ್ಲ ನೋಡ್ತಾ ಇರು, ನಾನು ನಿಮಗೆ ಟೀ ತರ್ತೇನೆ ಎಂದು ಅವರಲ್ಲಿಂದ ಹೋದರು. ಮನೆ ನೋಡಲು ನಮ್ಮ ಮನೆ ಥರವೇ ಇತ್ತು. ಮುಂದೆ ಹೆಜ್ಜೆ ಇಡುತ್ತಾ ಪುಟ್ಟದೊಂದು ಹೂದೋಟವನ್ನು ಕಂಡೆ. ಹೂದೋಟದಲ್ಲಿ ಬಿಳಿ ಗುಲಾಬಿಗಳು ಅರಳಿ ನಿಂತಿದ್ದವು. ಬಿಳಿ ಗುಲಾಬಿಯನ್ನು ನೋಡಿದ ತಕ್ಷಣ ನನಗೆ ಭೂಮಿಯ ನೆನಪಾಯಿತು. ಅವಳ ಬಗ್ಗೆ ಅವಳು ಹೇಳಿದ ಕಥೆಯಲ್ಲಿ ಅವಳ ಗೆಳತಿ ಮೇಘಾಳಿಗಾಗಿ ಅವಳು ಸಹ ಬಿಳಿ ಗುಲಾಬಿಯ ತೋಟವನ್ನು ಮಾಡಿದ್ದಳಲ್ವಾ? ಅಷ್ಟರಲ್ಲಿ ವಿದ್ಯಮ್ಮ ಬಂದರು. ಟೀ ತಗೋಮ ಎಂದವರು, ನಿನಗೆ ಗಾರ್ಡನ್ ಅಂದರೆ ಇಷ್ಟನಾ ಎಂದು ಕೇಳಿದರು. ಹೌದು, ಆದರೆ ಗಾರ್ಡನಿಂಗ್ಗೆ ಅಂತ ಹೆಚ್ಚು ಸಮಯ ಸಿಗಲ್ಲ. ಈ ಗಾರ್ಡನ್ ಮಾಡಿದ್ದು ನೀವಾ ಎಂದು ಕುತೂಹಲದಿಂದ ಕೇಳಿದೆ. ಅಲ್ಲ, ಇದೆಲ್ಲ ಅವನಿಯ ಕೆಲಸ. ಅವಳ ಬೆಸ್ಟ್ ಫ್ರೆಂಡ್ ಮೇಘಾಳ ನೆನಪಿಗೆ ಅವಳು ಮಾಡಿರೋದಿದು. ಮೇಘ ಅವಳ ಬಾಲ್ಯ ಸ್ನೇಹಿತೆ. ಅವಳು ಅಲ್ಪಾಯುಷಿಯಾಗಿದ್ದಳು. ಬಿಳಿ ಗುಲಾಬಿ ಅಂದರೆ ಅವಳಿಗೆ ತುಂಬ ಇಷ್ಟ. ಅದಕ್ಕೆ ಅವಳ ನೆನಪಿಗೆ ನಮ್ಮ ಅವನಿ ಬಿಳಿ ಗುಲಾಬಿಯ ತೋಟವನ್ನೇ ಮಾಡಿದ್ದಳು ಎಂದರು. ಅಂದರೆ ವಿದ್ಯಮ್ಮ ಹೇಳುವುದು ಕೇಳಿದಾಗ ನನ್ನ ಭೂಮಿ ಮತ್ತು ಅವರ ಅವನಿ ಇಬ್ಬರು ಒಬ್ಬರೇ ಏನೋ ಎಂದು ಅನಿಸುತ್ತದೆ. ಅಮ್ಮ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನು ಅವನಿಯ ರೂಮ್ ನೋಡ್ಬೋದಾ ಎಂದು ಕೇಳಿದೆ. ಅವರೇನು ಯೋಚಿಸುತ್ತಿದ್ದರು. ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ ಎಂದಾಗ, ಹಾಗೇನಿಲ್ಲ ಬಾ ಎಂದು ನನ್ನನ್ನು ಅವನಿಯ ರೂಮಿಗೆ ಕರೆದೊಯ್ದರು. ಆ ರೂಮಿನಲ್ಲಿ ಅವನಿ ತನ್ನ ತಂದೆ ತಾಯಿ ಜೊತೆ ಇದ್ದ ಫೋಟೋ ಇತ್ತು. ಮತ್ತೊಂದು ಕಡೆ ಯಾವುದೋ ಫೋಟೋ ಇದ್ದಂತೆ ಭಾಸವಾಯಿತು. ಆದರೆ ಆ ಫೋಟೋ ನೋಡಲು ವಿದ್ಯಮ್ಮ ಬಿಡಲಿಲ್ಲ. ಬೇಕಂತಲೇ ನನ್ನ ಗಮನವನ್ನು ಬೇರೆಡೆಗೆ ಸೆಳೆಯಲು ಯತ್ನಿಸಿದರು. ರೂಮನ್ನು ತುಂಬ ಅಚ್ಚುಕಟ್ಟಾಗಿ ಇರಿಸಿದ್ದರು. ತುಂಬ ಪುಸ್ತಕಗಳು ಇದ್ದವು. ನನ್ನ ಗಮನ ಟೇಬಲ್ ಮೇಲೆ ಇಟ್ಟಿದ್ದ ಸ್ಟೆಥೋಸ್ಕೋಪ್ ಕಡೆಗೆ ಹೋಯಿತು. ಇದು ಎಂದು ಕೇಳಿದಾಗ, ಅವನಿ ಡಾಕ್ಟರ್ ಓದಿದ್ದಳು, ಆದರೆ ಯಾವ ಹಾಸ್ಪಿಟಲ್ನಲ್ಲೂ ಕೆಲಸ ಮಾಡಲಿಲ್ಲ. ಅದರ ಮೊದಲೇ ಅವಳು ಎಂದು ಜೋರಾಗಿ ಅಳಲಾರಂಭಿಸಿದರು. ನನ್ನ ತಲೆಯ ಮೇಲೆ ಬಂಡೆಕಲ್ಲು ಬಿದ್ದಂತಾಯಿತು. ಅಂದರೆ ಭೂಮಿಯೇ ಅವನಿ. ನಿಂತಲ್ಲೇ ನೆಲ ತಿರುಗಿದಂತಾಯಿತು. ನನ್ನಿಂದ ಇದನ್ನು ನಂಬಲಾಗಲಿಲ್ಲ. ಅಮ್ಮ, ನಿಮ್ಮ ಮನಸ್ಸು ನೋಯಿಸಿದ್ದಕ್ಕೆ ಕ್ಷಮಿಸಿ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೇನೆ. ಇದೆಲ್ಲ ನಡೆದು ಎಷ್ಟು ಸಮಯ ಆಯಿತು ಎಂದು ಕೇಳಿದೆ. ಯಾಕೆಂದರೆ ನನಗೆ ತಿಳಿಯಬೇಕಾಗಿತ್ತು, ಭೂಮಿಯೇ ಅವನಿಯೋ ಎಂದು. ನಾನು ಭೂಮಿಯನ್ನು ನೋಡಿದ್ದು 6 ತಿಂಗಳ ಹಿಂದೆ. 2 ವರ್ಷ ಆಯ್ತಮ್ಮ ಎಂದರು. ನನ್ನಿಂದ ಮುಂದೆ ಏನನ್ನು ಯಾವುದನ್ನು ಕೇಳುವ ಸಹನೆ ಶಕ್ತಿ ಇರಲಿಲ್ಲ. ನಾನಿನ್ನು ಬರ್ತೇನೆ ಎಂದು ಹೇಳಿ ನೇರ ಮನೆಗೆ ಹೋದೆ. ಅತ್ತೆ ಏನೋ ಮಾತನಾಡುತ್ತಿದ್ದರು. ಅದು ಕಿವಿಗೆ ಕೇಳುತ್ತಿತ್ತು, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ನನ್ನದಾಗಿರಲಿಲ್ಲ. ನೇರ ರೂಮಿಗೆ ಹೋಗಿ ಬಾಗಿಲು ಹಾಕಿದೆ. ಹುಚ್ಚು ಹಿಡಿದಂತಾಗುತ್ತಿತ್ತು. ಬೇಸರವೋ ಕೋಪವೋ ಭಯವೋ ಅರ್ಥವಾಗ್ತಿರಲಿಲ್ಲ. ಅವಳು ಸತ್ತು 2 ವರ್ಷ ಆಗಿದ್ರೆ
ನನ್ನ ಜೊತೆ ಅವತ್ತು ಟ್ರೈನಲ್ಲಿ ಇದ್ದದ್ದು ಅವಳ ಆತ್ಮವ? ಅವಳಿಗೆ ಹೇಗೆ ನನ್ನ ಪರಿಚಯ? ಒಂದೂ ಅರ್ಥವಾಗುತ್ತಿಲ್ಲ. ಕೃಷ್ಣ, ನೀನೇ ನನಗೆ ದಾರಿ ತೋರಿಸು ಎಂದು ಮನದಲ್ಲೇ ದೇವರನ್ನು ಮೊರೆ ಇಟ್ಟೆ. ಅವಳನ್ನು ನೋಡಿದಾಗಿನಿಂದ ಪ್ರತಿಯೊಂದು ಸನ್ನಿವೇಶ ಕಣ್ಣ ಮುಂದೆ ಬಂತು. ಅವಳ ಹೆಸರು ಭೂಮಿ ಎಂದು ಅವಳು ಹೇಳಿರಲಿಲ್ಲ, ನಾನೇ ಹೇಳಿದ್ದೆ. ಅವಳು ಹಾಗೆ ಕರೆಯಲು ಹೇಳಿದಳಷ್ಟೆ. ಅವಳ ಹೆಸರಿನ ಅರ್ಥ ಭೂಮಿ ಎಂದಿದ್ದಳು. ಅಂದರೆ ಅವನಿ ಹೆಸರಿನ ಅರ್ಥವು ಭೂಮಿ ಎಂದು ತಾನೆ. ಅವತ್ತು ಅವಳು ಟ್ರೈನ್ನಿಂದ ಇಳಿದು ಹೋದ ಮೇಲೆ ಎಲ್ಲರೂ ನನ್ನನ್ನು ಆಶ್ಚರ್ಯದಿಂದ ನೋಡಿದ್ದು ನನಗೆ ನೆನಪಾಯಿತು. ಮದುವೆಯ ದಿನವೂ ಅವಳು ಬಂದು ಮರೆಯಾಗಿತ್ತು ಯಾಕೆ ಎಂದು ಈಗ ತಿಳಿಯಿತು. ಆದರೆ ಅವಳು ಆತ್ಮರೂಪದಲ್ಲಿ ನನ್ನ ಹತ್ತಿರ ಬರಲು ಕಾರಣ ಏನಿರಬಹುದು? ಅವಳ ಹಾಗೂ ಅವಳ ಅಚ್ಚುವಿನ ಮನೆ ಅಕ್ಕಪಕ್ಕ ಎಂದಿದ್ದಳಲ್ಲ. ಅಂದರೆ ಅವಳ ಅಚ್ಚು ನನ್ನ ಆರ್ಯನ. ನಾನು ಪ್ರೀತಿಸಿದ್ದು ಅವನಿಯ ಅಚ್ಚುವನ್ನು. ಅವರ ರಹಸ್ಯ ಕೋಣೆಯನ್ನು ಇವತ್ತು ನೋಡಲೇಬೇಕು ಎಂದು ಆ ಕೋಣೆ ತೆರೆಯುವ ಪ್ರಯತ್ನ ಮಾಡಿದೆ. ಪ್ರಯತ್ನ ಮಾಡುತ್ತಾ ನನ್ನ ಕೈಗೆ ಲಾಕ್ ತಗಲಿ ರಕ್ತ ಬರ್ತಿತ್ತು. ಕೈಗೆ ಬ್ಯಾಂಡೇಜ್ ಮಾಡುವ ಎಂದು ಬಂದಾಗ ನನ್ನ ಮುಂದೆ ಭೂಮಿ, ಅಲ್ಲಲ್ಲ ಅವನಿ. ಅವಳು ಆತ್ಮವೆಂದು ತಿಳಿದ ಮೇಲೆ ಅವಳನ್ನು ನೋಡಲು ನಂಗೆ ಭಯವಾಯಿತು. ನಾನು ಮುಖ ಮುಚ್ಚಿ ಕುಳಿತಿದ್ದೆ. ವೃದ್ಧಿ ಎಂದಳು ಮೇಲುದನಿಯಲ್ಲಿ. ನಾನು ಮೆಲ್ಲನೆ ತಲೆ ಎತ್ತಿ ನೋಡಿದೆ. ನಾನು ನಿಂಗೆ ಏನು ಅನ್ಯಾಯ ಮಾಡಿದ್ದೆ? ಯಾಕೆ ನನ್ನ ಹಿಂದೆ ಬಿದ್ದಿದ್ಯಾ? ಆವತ್ತು ಟ್ರೈನಲ್ಲೇ ನಾನು ನಿನ್ನನ್ನು ಮೊದಲನೇ ಸಾರಿ ನೋಡಿದ್ದು. ಅದಕ್ಕೂ ಮುಂಚೆ ನಂಗೆ ನಿನ್ನ ಪರಿಚಯವೇ ಇಲ್ಲ. ಮತ್ತು ಯಾವ ಕಾರಣಕ್ಕಾಗಿ ನನ್ನ ಹಿಂದೆ ಬಿದ್ದಿದ್ಯಾ? ನೋಡು, ನಾನು ಮದುವೆಯಾಗಿರುವುದು ನಿನ್ನ ಅಚ್ಚುವನ್ನು ಅಂತ ಈಗಷ್ಟೇ ನನಗೆ ತಿಳಿಯಿತು. ಮೊದಲೇ ಗೊತ್ತಾಗಿದ್ದರೆ ಖಂಡಿತ ಈ ಮದುವೆಯನ್ನು ನಿಲ್ಲಿಸ್ತಾ ಇದ್ದೆ ಎಂದು ಬಿಕ್ಕಿದೆ. ವೃದ್ಧಿ, ನೀನು ತಿಳ್ಕೊಂಡ ಹಾಗೆ ನಿನಗೆ ನೋವು ಕೊಡೋದಕ್ಕಾಗಲಿ ನನ್ನ ಅಚ್ಚುವನ್ನು ನೀನು ಮದುವೆ ಆಗಿದ್ದಕ್ಕಾಗಲಿ ನಾನು ನಿನ್ನೆ ಹಿಂದೆ ಬರಲಿಲ್ಲ. ನೀನು ಅಚ್ಚುವನ್ನು ಮದುವೆಯಾಗಬೇಕು ಎಂದು ಬಯಸಿದವಳು ನಾನು. ದಯವಿಟ್ಟು ಹೆದರಬೇಡ. ಆವತ್ತು ನನ್ನ ಜೊತೆ ಹೇಗೆ ಮಾತನಾಡಿದ್ಯೋ ಹಾಗೆ ಈಗಲೂ ಮಾತಾಡು. ನಾನು ನಿನ್ನ ಶತ್ರು ಅಲ್ಲ ಎಂದಳು. ಹೌದು, ಮೊದಲ ಸಾರಿ ಮಾತನಾಡುವಾಗಲಾಗಲಿ ಈಗಲೇ ಆಗಲಿ ಅವಳು ನನ್ನನ್ನು ಭಯಪಡಿಸಲಿಲ್ಲ. ಶಾಂತಿಯಿಂದಲೇ ಮಾತನಾಡಿಸಿದ್ದಳು. ಭೂಮಿಯಲ್ಲಿ ಯಾವುದೋ ಆಸೆಯನ್ನು ಪೂರೈಸಲಾಗದೆ ಸತ್ತವರ ಆತ್ಮ ಭೂಮಿಯನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳುವುದು ಕೇಳಿದ್ದೇನೆ. ಅವನಿ ಕೂಡ ಅದಕ್ಕೆ ಇರಬಹುದಾ? ಈಗಲೂ ಭೂಮಿಯಲ್ಲೇ ಇರುವುದು. ಅವಳು ಹೇಗೆ ಸತ್ತಿರಬಹುದು? ಅವಳ ಜೀವನದಲ್ಲಿ ಏನು ನಡೆದಿರಬಹುದು ಎಂಬ ಪ್ರಶ್ನೆ ನನ್ನ ಮನದಲ್ಲಿ ಮೂಡಿತು. ನೀನು ಹೀಗಾಗಲು ಕಾರಣ ಏನು? ನನ್ನನ್ನೇ ಯಾಕೆ ಹುಡುಕಿ ಬಂದೆ? ನನಗೂ ನಿನಗೂ ಏನಾದರೂ ಸಂಬಂಧ ಇದೆಯಾ ಎಂದು ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನು ಕೇಳಿದೆ. ಎಲ್ಲ ಹೇಳ್ತೇನೆ ವೃದ್ಧಿ. ಅವತ್ತು ಗೀತಾ ಮದುವೆ ದಿನ ಗೀತಾ ಮತ್ತು ಅಚ್ಚುವಿಗೆ ಪರಿಚಯವಿದೆ ಎಂದು ನನಗೆ ತಿಳಿಯಿತು ಎಂದಿದ್ದೇನಲ್ಲ. ಅದಾದಮೇಲೆ ಒಂದಿನ ಗೀತಾಳ ಕರೆ ಬಂತು. ಅವಳನ್ನು ಮೀಟ್ ಮಾಡಲು ಹೋದೆ ಅವತ್ತು ಎಂದಳು. ಅವತ್ತು ಏನಾಯಿತು ಎಂದು ಪ್ರಶ್ನಿಸಿದೆ. ಮುಂದುವರೆಯುವುದು.